ಅನಾಥ ಹುಡುಗಿ ಹುಟ್ಟಿದ ತಕ್ಷಣ ರಕ್ತ ಎಲ್ಲ ಹಂಗೆ ತಂತ್ರಿ ಆ ಚೀಲದಾಗ ಕಟ್ಬಿಸಕ್ಕೆ. ಜಿ ಕನ್ನಡ ವಾಹಿನಿಯ ಮಹಾನಟಿ ಶೋ ಸೀಸನ್ 2 ಆರಂಭವಾಗಿದೆ. ಈ ಬಾರಿಯೂ ಅನೇಕ ಯುವತಿಯರು ತಮ್ಮ ಬಣ್ಣದ ಲೋಕದ ಕನಸನ್ನ ನನಸು ಮಾಡಿಕೊಡಲು ಮಹಾನಟಿ ರಿಯಾಲಿಟಿ ಶೋಗೆ ಕಾಲಿಟ್ಟಿದ್ದಾರೆ. ಸದ್ಯ ಮೆಗಾ ಆಡಿಷನ್ ನಡೆದಿತ್ತು. ಇದರಲ್ಲಿ ಬೀದರ್ನಿಂದ ಬಂದಿದ್ದ ಸ್ಪರ್ಧಿ ಬೀದರ್ನ ದಿವ್ಯಾಂಜಲಿ ಆಯ್ಕೆಯಾಗಿದ್ದಾರೆ. ಅವರ ನಟನೆ ಎಲ್ಲರನ್ನ ಭಾವುಕರನ್ನಾಗಿಸಿದೆ. ಅಷ್ಟಕ್ಕೂ ಅವರ ಕತೆ ಏನು ಎಲ್ಲವನ್ನ ನೋಡೋಣ ಬನ್ನಿ. ಬೀದರ್ನ ದಿವ್ಯಾಂಜಲಿ ಮಹಾನಟಿ ವೇದಿಕೆಯಲ್ಲಿ ತಮ್ಮ ಕರುಣಾಜನಕ ಜೀವನ ಕತೆ ಅನಾವರಣಗೊಳಿಸಿದ್ದಾರೆ. ಎಲ್ಲರನ್ನ ಭಾವುಕರನ್ನಾಗಿಸಿದ್ರು. ಹುಟ್ಟಿದ ಕೂಡಲೇ ಚೀಲದಲ್ಲಿ ಕಟ್ಟಿ ತಿಪ್ಪೆಗೆ ಬಿಸಾಕಿಸಲ್ಪಟ್ಟ ಇವರನ್ನ ಬಾಲ್ಕಿ ಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಕಿದ್ದಾರೆ. ನಟನೆಯ ಬಗ್ಗೆ ಅಗಾಧ ಪ್ರೀತಿ ಹೊಂದಿರುವ ದಿವ್ಯಾಂಜಲಿ ಮೆಗಾ ಆಡಿಷನ್ನಲ್ಲೇ ಜಡ್ಜ್ಗಳ ಮನಸ್ಸನ್ನ ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಜಡ್ಜ್ಗಳ ಕಣ್ಣಿನಂಚಿನಲ್ಲಿ ನೀರೂರಿಸಿದ್ದಾರೆ. ಹುಚ್ಚಿಯ ಸ್ಕಿಟ್ ಮಾಡಿದ ದಿವ್ಯಾಂಜಲಿ. ಮೆಗಾ ಆಡಿಷನ್ನಲ್ಲಿ ದಿವ್ಯಾಂಜಲಿ ಅವರು ಹುಚ್ಚಿಯ ಪಾತ್ರವೊಂದನ್ನ ಮಾಡಿ ಎಲ್ಲರ ಹುಬೇರುವಂತೆ ಮಾಡಿದ್ರು. ತೊಟ್ಟಿಯಲ್ಲಿ ಬಿಸಾಕಿದ್ದ ಮಗುವೊಂದನ್ನ ಹುಚ್ಚಿಯೊಬ್ಬಳು ತೆಗೆದುಕೊಳ್ಳುವಂತಹ ಮನಮಿಡಿಯುವ ಸ್ಕಿಟ್ ಆಗಿತ್ತು. ನಂತರ ಜಡ್ಜ್ಗಳಿಗೆ ಇದರ ಬಗ್ಗೆ ಹೇಳುತ್ತಲೇ ಎಲ್ಲರೂ ಭಾವುಕರಾದರು. ತಮ್ಮ ಬದುಕಿನ ನಿಜ ಕಥೆಯೊಂದನ್ನ ಹಂಚಿಕೊಂಡ್ರು ದಿವ್ಯಾಂಜಲಿ. ಹಾಗಾದ್ರೆ ದಿವ್ಯಾಂಜಲಿ ಬದುಕಿನ ಕಥೆಯೇನು? ಇದು ವೈಯಕ್ತಿಕ ಬದುಕಿನ ಕಥೆಯಾಗಿದೆ. ನಾನು ಅನಾಥ ಹುಡುಗಿ, ನಂಗೂ ಹಿಂಗೆ ತಿಪ್ಪಿಗೆ ಬಿಸಾಕಿದ್ರು. ಹುಟ್ಟಿದ ತಕ್ಷಣ ರಕ್ತ ಎಲ್ಲ ಹಂಗೆ ಇತ್ತಂತೆ. ಹಾಗೆ ನನ್ನ ಚೀಲದಲ್ಲಿ ಕಟ್ಟಿ ಬಿಸಾಕಿದ್ದಾರೆ. ಬಾಲ್ಕಿ ಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನನ್ನನ್ನ ಬೆಳೆಸಿದ್ರು. ಅಪ್ಪ ಅಮ್ಮನ ಪ್ರೀತಿ ಯಾರಿಗೆ ಸಿಗುತ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಜಾಸ್ತಿ ಪ್ರೀತಿ ತೋರಿಸಿದ್ದಾರೆ. ನಾನು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಎಂದು ದಿವ್ಯಾಂಜಲಿ ಭಾವುಕರಾದ್ರು. ನಿಮ್ಗೆಲ್ಲ ಒಬ್ಬೊಬ್ಬರೇ ತಂದೆ ತಾಯಿ ಇದ್ರೆ, ನಮ್ಗೆ 108 ಮಂದಿ ತಾಯಿ ತಂದೆಯರು ಇದ್ದಾರೆ. ನಮಗೆ ಸಾಕಿದ ಅಜ್ಜಿಯರು ಇದ್ರು. ಅವರು ನನ್ನ ಬಾಲ್ಯದ ಬಗ್ಗೆ ತಿಳಿಸಿದ್ರು. ಮಠದಲ್ಲಿ ಜಯಕ್ಕ ಅನ್ನೋರು ನನ್ನನ್ನ ಪ್ರೀತಿಯಿಂದ ಸಾಕಿದ್ದಾರೆ. ಅವರು ನನಗೆ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ. ನನ್ನ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಇವತ್ತಿನವರೆಗೂ ನನಗೆ ತಿಳಿದೇ ಇಲ್ಲ. ಆದರೆ ನೀವೆಲ್ಲ ಇದ್ದೀರಲ್ಲ, ಇಷ್ಟೇ ಸಾಕು ನನಗೆ ಎಂದ್ರು ದಿವ್ಯಾಂಜಲಿ. ನನ್ನ ಫ್ಯಾಮಿಲಿ ಅಂದರೆ ನನಗೆ ಪಂಚಪ್ರಾಣ. ನನ್ನ ನಟನೆ, ನಾವು ದೇವರ ಮಕ್ಕಳು. ಅದಕ್ಕೆ ನಮ್ಮ ಅಪ್ಪಾಜಿಯವರು ಬಸವ ಶಿಶು ಮಕ್ಕಳು ಅಂತ ನಮ್ಮನ್ನು ಹೆಸರಿಟ್ಟಿದ್ದಾರೆ. ಯಾಕಂದರೆ ನಾವು ಬಸವಣ್ಣನ ಮಕ್ಕಳು. ದಿವ್ಯಾಂಜಲಿ ಹೇಳಿದರು. ದಿವ್ಯಾಂಜಲಿ ಅವರು ತಮ್ಮ ಬದುಕಿನ ಕರುಣಾಜನಕ ಕಥೆಯನ್ನ ಹೇಳುತ್ತಿದ್ದಂತೆ ಮಹಾನಟಿ ಶೋ ಜಡ್ಜ್ಗಳಾದ ರಮೇಶ್ ಅರವಿಂದ್, ಪ್ರೇಮಾ, ತರುಣ್ ಸುಧೀರ್, ನಿಶ್ವಿಕಾ ನಾಯ್ಡು, ನಿರೂಪಕಿ ಅನುಶ್ರೀ ಭಾವುಕರಾದರು. ಅಷ್ಟೇ ಅಲ್ಲದೆ ಈ ಪೋಸ್ಟ್ ಅನ್ನ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಹಂಚಿಕೊಂಡಿದ್ದಾರೆ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಬಾಲ್ಕಿ ಹಿರೇಮಠ ಸಂಸ್ಥಾನದ ಮಠದಲ್ಲಿ ಅರಳಿದ ಅದ್ಭುತ ಪ್ರತಿಭೆ ಎಂದು ಬರೆದುಕೊಂಡಿದ್ದಾರೆ. ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕಟ್ಟಿ ಬೆಳೆಸಿದ ಮಠದಲ್ಲಿ ಪರಮಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನಾಥ ಮಗುವನ್ನ ತಂದು ಬೆಳೆಸಿ ಆಶ್ರಯ ನೀಡಿದ ಮಗು ಇಂದು ಇಂತಹ ಅತ್ಯುತ್ತಮ ಪ್ರತಿಭೆಯೊಂದಿಗೆ ಜಿ ಕನ್ನಡ ಮಹಾನಟಿ ಕಾರ್ಯಕ್ರಮದ ಮೂಲಕ ತನ್ನನ್ನು ತಾನು ಪರಿಚಯಿಸಿಕೊಂಡಿದ್ದು ಎಲ್ಲರನ್ನ ಒಂದು ಕ್ಷಣ ಕಣ್ಣಲ್ಲಿ ನೀರು ತರಿಸಿದೆ. ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ ನಮ್ಮ ಜಿಲ್ಲೆಯ ದಿವ್ಯಾಂಜಲಿ ಇನ್ನು ಎತ್ತರಕ್ಕೆ ಬೆಳೆದು ಬರಲೆಂದು ಹಾರೈಸ್ತೀನಿ ಎಂದು ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ದಿವ್ಯಾಂಜಲಿಯ ಈ ಸ್ಫೂರ್ತಿದಾಯಕ ಕಥೆ ಮಹಾನಟಿ ವೇದಿಕೆಯ ಹೊಸ ಆಯಾಮ ನೀಡಿದೆ. ಅವರ ಬಣ್ಣದ ಲೋಕದ ಕನಸು ನನಸಾಗುವುದೊಂದು ಭಾಗಿಯಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.